स चिन्तयन् द्व्यक्षरमेकदाम्भस्युपाश्रुणोद्विर्गदितं वचो विभुः स्पर्शेषु यत् षोडशमेकविंशं निष्किञ्चनानां नृप यद्धनं विदुः. ಭಾಗವತ ಸಾರೋದ್ಧಾರೆ 370 ಶ್ಲೋಕೋಯಂ 273ನೇ ಶ್ಲೋಕ. ಭಾಗವತೆ ದ್ವಿತೀಯ ಸ್ಕಂಧಸ್ಯ ನವಮಸ್ಯ ಅಧ್ಯಾಯಸ್ಯ ಷಷ್ಠಃ ಶ್ಲೋಕಃ. ಚತುರ್ಮುಖಃ ಬ್ರಹ್ಮ ಆದಿಸೃಷ್ಟೌ ಪ್ರಳಯ ಸಮುದ್ರೇ ಭಗವತಃ ಅನಂತಪದ್ಮನಾಭಸ್ಯ ನಾಭಿಕಮಲೆ ಉಪವಿಶ್ಯ ಸೃಷ್ಟಿಂ ಕರ್ತುಮುದ್ಯುಕ್ತಸ್ಯ ಮಮ ಕಥಂ ಜ್ಞಾನಂ ಭವೇತ್ ಇತಿ ಚಿಂತಯಾಮಾಸ. ತದಾ ದ್ವ್ಯಕ್ಷರಂ ಏಕಂ ಪದಂ ದ್ವಿವಾರಂ ಪ್ರಾಶ್ರಾವಿ. ತದೇವ ಖಲು ತಪಃ ಇತಿ ಶಬ್ದಃ. ಸ್ಪರ್ಶಾಕ್ಷರೇಷು ಷೋಡಶಃ ತಕಾರಃ ಏಕವಿಂಶಶ್ಚ ಪಕಾರಃ ದ್ವಾವೇತೌ ಮಿಲಿತ್ವಾ ತಪ ಇತಿ ಶಬ್ದಂ ನಿರ್ಮಾತಃ. ಅಯಂ ಚ ತಪ ಇತಿ ಶಬ್ದಃ ಅಂತರ್ಮುಖಂ ಆಲೋಚನಂ ಕಥಯತಿ. ಯೋಗಿನಾಂ ಜನಾನಾಂ ಇದಮೇವ ಧನಮಿತಿ ಗೀಯತೆ. ಅತಃ ಯೇ ತೇ ಯೋಗಿನಃ ತಪ ಏವ ಧನಮಿತಿ ಪರಿಗಣಯಂತೆ ತೇ ತಪೋಧನಾಃ ಇತ್ಯಪಿ ಕಥ್ಯಂತೆ. ಅಥ ಅಸ್ಯ ಶ್ಲೋಕಸ್ಯ ವಿಷ್ಣುತೀರ್ಥಾಚಾರ್ಯಃ ಏವಂ ರೀತ್ಯಾ ಪೂರ್ವರಂಗಂ ರಚಯಾಮಾಸ. ಪೂರ್ವಂ ಖಲು ಅಯಾಚನಂ ಸಯಾಚನಂ ಚೇತ್ ವೃತ್ತಿದ್ವಯಂ ಪ್ರತ್ಯಪಾದಿ. ಏವಂ ವಿಧಯಾ ವೃತ್ತ್ಯಾ ಪ್ರಾಣಧಾರಣಂ ತು ಕಥಂಚಿತ್ ಘಟತೆ. ಯದಿ ಕಾಚಿತ್ ವಿಪತ್ ಪ್ರಾಪ್ನೋತಿ ತಸ್ಯಾಂ ವಿಪದಿ ಏತಾದೃಶಾಯಾಂ ವೃತ್ತೌ ವರ್ತಮಾನಃ ಕಥಂ ಜೀವೇತ. ತಸ್ಯ ಉತ್ತರಂ ತು ಏವಂ ವರ್ತತೆ. ವಾಸುದೇವ ಭಕ್ತಾನಾಂ ವಿಪದಃ ನೈವ ಸಂತಿ. ದೈವಾದ್ಯದಿ ವಿಪದಃ ಭವೇಯುಃ ತದಾಪಿ ಅನ್ಯೇಷಾಂ ಅಭಕ್ತಾನಾಂ ಯಾಹ ಸಂಪದಃ ಭವಂತಿ ನೂನಂ ತಾಭ್ಯಃ ಸಂಪದ್ಭ್ಯಃ ವರೀಯಸ್ಯಃ ಏವ ಏತಾಃ ವಿಪದಃ ಭವಂತಿ. ಯತಃ ಏತಾಃ ವಿಪದಃ ಭಕ್ತಾನಾಂ ಭಕ್ತಿ ಜ್ಞಾನ ವೈರಾಗ್ಯಾದಿ ಮುಕ್ತಿ ಸಾಧನಾನಿ ದದ್ಯುಃ. ಯಥಾ ಭಾಗವತೆ ಉಕ್ತಂ ವಿಪದಃ ಸಂತು ನಶ್ಯಶ್ವ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ ಇತಿ. ಹೇ ಜಗತ್ಪತೆ, ಅಹಂ ತು ವಿಪದಃ ಆಪದ ಏವ ಇಚ್ಛಾಮಿ. ನ ಕೇವಲಂ ಯದಾ ಕದಾಚಿತ್ ಪರಂತು ತತ್ರ ತತ್ರ ಸದಾ ಆಪದ ಏವ ಅಹಂ ಇಚ್ಛಾಮಿ ಇತಿ ಕುಂತಿ ಜಗತ್ಪ್ರಭುಂ ವಾಸುದೇವಂ ಪ್ರಾರ್ಥಯತಿ. ಯತಃ ವಿಪತ್ಕಾಲೇ ಏವ ಭವತಃ ಕೃಷ್ಣಸ್ಯ ದರ್ಶನಂ ಭವತಿ. ತಚ್ಚ ದರ್ಶನಂ ಮೋಕ್ಷಕಾರಣಂ ಭವತಿ. ಅತಃ ಏತಾದೃಶಃ ಆಪದಃ ಅಭಕ್ತಾನಾಂ
ಸಂಪದ್ಭ್ಯಃ ಅಪಿ ವರೀಯಸ್ಯಃ ಏವ ಭಗವದ್ದರ್ಶನ ಕಾರಣತ್ವಾತ್ ಇತಿ. 273ನೇ ಶ್ಲೋಕವನ್ನು ನಾವು ಭಾಗವತ್ ಸಾರೋದ್ಧಾರದಲ್ಲಿ ನೋಡ್ತಾ ಇದ್ದೀವಿ. ಈ ಹಿಂದೆ ಸಯಾಚನ ಅಯಾಚನ ಮೊದಲಾದ ವೃತ್ತಿಗಳ ಬಗ್ಗೆ ನಾವು ನೋಡಿದ್ದೀವಿ. ಆ ಎಲ್ಲ ವೃತ್ತಿಗಳನ್ನು ಕೇಳಿದವರಿಗೆ, ಇಂಥ ವೃತ್ತಿಗಳನ್ನೆಲ್ಲ ಕೇಳಿದವರಿಗೆ ಹೀಗೊಂದು ಸಂಶಯ ಬರ್ತದೆ. ಹೌದು, ಈ ಎಲ್ಲ ವೃತ್ತಿಗಳನ್ನು ಆಶ್ರಯಿಸಿದವರಿಗೆ ಹೇಗೋ ಜೀವನ ಒಂದು ನಡೆದಿತ್ತು, ಬದುಕಿಲಿಕ್ಕೆ ಬೇಕಾದಷ್ಟು ಆಹಾರ ಸಿಗ್ತದೆ, ಅಲ್ಪತೃಪ್ತರಾದವರಿಗೆ ಜೀವನ ನಡೀತದೆ. ಆದರೆ ಆಪತ್ತು ಬಂದಾಗ ಏನು ಗತಿ? ಆ ಆಪತ್ತುಗಳನ್ನು ನಾವು ದಾಟುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಉತ್ತರ, ಭಗವಂತನ ಭಕ್ತರಿಗೆ ಆಪತ್ತು ಇಲ್ಲವೇ ಇಲ್ಲ ಅಂತ. ಒಂದು ವೇಳೆ ಆಪತ್ತೇನಾದರೂ ಬಂದರೂ ಭಗವದ್ಭಕ್ತರಿಗೆ, ಭಗವದ್ಭಕ್ತರು ಅಲ್ಲದೇ ಇದ್ದವರಿಗೆ ಬಂದ ಸಂಪತ್ತಿನಕ್ಕಿಂತ ಅದೇ ಶ್ರೇಷ್ಠ ಅಂತೆ. ಯಾಕೆಂದರೆ ಅದು ಭಕ್ತಿ ಜ್ಞಾನ ವೈರಾಗ್ಯ ಇತ್ಯಾದಿಗಳಿಗೆ ಸಾಧನ ಆಗ್ತದೆ, ಮುಂದೆ ಅವರಿಗೆ ಮುಕ್ತಿ ಸಾಧನ ಕೂಡ ಆಗ್ತದೆ. ಈಗ ನಾನು ಹೇಳ್ತಿರುವಂಥ ಈ ಭಾಗ ಏನಿದೆ, ಇದು ವಿಷ್ಣು ತೀರ್ಥ ವ್ಯಾಖ್ಯಾನದಲ್ಲಿದೆ. ಆದರೆ ಪುರಾಣಿಕಾಚಾರ್ಯರ ಅನುವಾದದಲ್ಲಿ ಅದು ಕಾಣಿಸೋದಿಲ್ಲ. ಯಾವುದೋ ಕಾರಣದಿಂದ ಅದು ಬಿಟ್ಟು ಹೋಗಿದೆ. ಆ ಮೂಲ ಶ್ಲೋಕದ ಅನುವಾದ ಮಾತ್ರ ಅಲ್ಲಿ ಕಾಣಿಸ್ತದೆ. ಆದ್ದರಿಂದ ಅದನ್ನು ಈ ಅನುವಾದದಲ್ಲಿ ಬರಬೇಕಾಗಿತ್ತು, ಬರದೇ ಇರುವುದನ್ನು ಗುರುಗಳ ಅನುವಾದದಲ್ಲಿ ಯಾವುದೋ ಕಾರಣದಿಂದ ಕಾಣದೇ ಹೋದಂಥ ಈ ವಿಷಯವನ್ನು ಅವರ ಶಿಷ್ಯರಾದಂಥ ನಾವಿದು ನಮ್ಮ ಕರ್ತವ್ಯ ಅಂತ ಭಾವಿಸಿ ಅನುವಾದಿಸ್ತಾ ಇದ್ದೀವಿ. ಅಭಕ್ತರಿಗೆ ಸಂಪತ್ತು ಬಂದರೂ ಅದು ಭಕ್ತರಿಗೆ ಬಂದ ಆಪತ್ತಿಗಿಂತ ಕ್ಷುಲ್ಲಕವೇ. ಯಾಕಂದರೆ ಭಕ್ತಿ ಜ್ಞಾನ ವೈರಾಗ್ಯಾದಿಗಳು ಬರ್ತವೆ ಭಕ್ತರಿಗೆ ಆಪತ್ತು ಬಂದಾಗ. ಅಭಕ್ತರಿಗೆ ಸಂಪತ್ತು ಬಂದರೂ ಕೂಡ ಅವರಿಗೆ ಎಂದೂ ಭಕ್ತಿ ಜ್ಞಾನ ವೈರಾಗ್ಯಾದಿಗಳು ಬರೋದಿಲ್ಲ. ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಸ್ಯಾತ್ ಅಪುನರ್ಭವ ದರ್ಶನಂ ಅಂತಿದು ಭಾಗವತದ ಶ್ಲೋಕ. ಕುಂತಿ ಹೀಗೆ ಕೃಷ್ಣನನ್ನ ಮಾತಾಡಿಸ್ತಾಳಂತೆ. ಇದು 1ನೇ ಸ್ಕಂದದ 8ನೇ ಅಧ್ಯಾಯದ 28ನೇ ಶ್ಲೋಕ. ನೀವು ನೋಡ್ತಿರೋ ಪುಸ್ತಕದಲ್ಲಿ ಸಂಸ್ಕೃತ ವ್ಯಾಖ್ಯಾನದಲ್ಲಿ 18-28 ಅಂತಿದೆ. ಅದು 18 ಅಲ್ಲ, 1-8 ಮತ್ತೆ 28 ಅಂತ ಹೀಗಾಗಬೇಕದು. ಈ ಕೃಷ್ಣ ಪಾಂಡವರನ್ನ ಮತ್ತೆ ಪರೀಕ್ಷಿತರನ್ನ ಬ್ರಹ್ಮಾಸ್ತ್ರದಿಂದ ಪಾರ ಮಾಡಿದ್ನಲ್ಲ, ಆಗ ಕುಂತಿ ಅವನನ್ನು ಸ್ತೋತ್ರ ಮಾಡುವ ಬಗೆ ಇದು. ನಮಸ್ಯೆ ಪುರುಷಂ ತ್ವಾಂ ತ್ವಾದ್ಯ ಮೀಶ್ವರಂ ಪ್ರಕೃತೇ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ. 1ನೇ ಸ್ಕಂದದ 8ನೇ ಅಧ್ಯಾಯದ 21ನೇ ಶ್ಲೋಕ ಇದು. ಅವಳು ಪ್ರಾರ್ಥನೆಯನ್ನು ಮಾಡಿದ್ದಾಳೆ, ಅದರ ಮೊದಲ ಶ್ಲೋಕ. ನೀನು ಆದಿಪುರುಷ, ಸರ್ವಶಕ್ತ, ಪ್ರಕೃತಿಗೆ ಅತೀತನಾದವನು, ಎಲ್ಲರೂ ಒಳಗಿದ್ದು ಕೂಡ ಯಾರಿಗೂ ಕಾಣದವನು, ನಿನಗೀ ನಮಸ್ಕಾರ ಅಂತ ಹೇಳ್ತಿದ್ದಾಳೆ ಅವಳು. ಮಾಯಾ ಯಮನಿಕಾಚ್ಛನ್ನೋ ಮಯಾಧೋಕ್ಷದ ಮರ್ತ್ಯಯ ನಲಕ್ಷಸೆ ಮೂಢದೃಶ ನಟೋ ನಾಟ್ಯಚರೋ ಯಥಾ ಅಂತ. ನನ್ನ ಕಣ್ಣಿಗೆ ಈಗ ನಿನ್ನನ್ನು ನೋಡುವ ಸಾಧ್ಯ ಆಗ್ತದೆ, ನೀನು ಕೃಷ್ಣ ಅಂತ ನನಗೆ ಕಾಣಿಸ್ತದೆ. ಆದರೆ ನಿನ್ನ ಸ್ವರೂಪವನ್ನು, ನಿಗೂಢವಾದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ಮಾಯಾ ಯವನಿಕಾಚ್ಛನ್ನ, ಪರಮಾಚ್ಛಾದಿಕ ಅನ್ನುವ ಪರದೆ ನಿನ್ನನ್ನು ಮುಚ್ಚಿಬಿಟ್ಟಿದೆ. ಮೂರ್ಖರಾದರ ನಾವು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಒಬ್ಬ ನಟ ರಂಗದಲ್ಲಿ ನರ್ತನ ಮಾಡ್ತಿದ್ರೆ ಆ ನರ್ತನದ ಹಿನ್ನೆಲೆ ಮೂಲೆಯನ್ನು ಅರಿಯದಂಥ ಒಬ್ಬನಿಗೆ ಅದೇನೂ ಗೊತ್ತಾಗೋದಿಲ್ಲ. ಅದರಂತೆ ನಮಗೂ ಕೂಡ
ನಿನ್ನ ಈ ನಾಟಕ ಅಂದ್ರೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತಿದ್ದಾಳು ಅವಳು. ಅಲ್ಲಿ ಮುಂದೆ ಬರುವ ಶ್ಲೋಕ ವಿಪದ ಸಂತು ನಶ್ಯಶ್ವ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಪುನರ್ಭವ ದರ್ಶನಂ ಅಂತ. ನಮ್ಗೆ ಯಾವತ್ತೂ ಹೀಗೆ ಆಪತ್ತುಗಳೇ ಬರ್ತಾ ಇರಲಿ. ಯಾಕೆಂದ್ರೆ ಆಪತ್ತುಗಳು ಬಂದಾಗ ನಿನ್ನ ಸ್ಮರಣೆ ನಮಗೆ ಸಾಧ್ಯ ಆಗ್ತದೆ, ನಿನ್ನನ್ನು ನೋಡ್ಲಿಕ್ಕೆ ನಮಗಾಗ್ತದೆ. ನಿನ್ನ ದರ್ಶನ ಆದಾಗ ಸಂಸಾರದಿಂದ ಬಿಡುಗಡೆ ಸಾಧ್ಯ ಆಗ್ತದೆ. ಯಾರಿಗೆ ಆಪತ್ತೇ ಬರೋದಿಲ್ವೋ ಅವರಿಗೆ ನಿನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏಧಮಾನ ಮದಃ ಪುಮಾನ್ ನಾರ್ಹ ಇತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ. ಯಾರಿಗೆ ಜೀವಮಾನದಲ್ಲಿ ಆಪತ್ತೇ ಬಂದಿಲ್ವೋ ಅಂಥವರಿಗೆ ನಿನ್ನ ನಾಮವನ್ನು ಉಚ್ಚರಿಸಲಿಕ್ಕೂ ಯೋಗ್ಯತೆ ಇರೋದಿಲ್ಲ. ಯಾಕಂದ್ರೆ ಒಳ್ಳೆ ಕುಲದಲ್ಲಿ ಹುಟ್ಟಿರ್ತಾರೆ, ಸಂಪನ್ನವಾದ ಕುಲ, ಅಧಿಕಾರ ಇದೆ, ವಿದ್ಯೆ ಇದೆ, ಧನ ಇದೆ, ಸಂಪತ್ತಿದೆ. ಏಧಮಾನ ಮದಃ ಕೊಬ್ಬುವ ಮನುಷ್ಯ ನಿನ್ನ ನಾಮವನ್ನೇ ತಿಳ್ಕೊಳ್ಳಿಕ್ಕೆ ಅಸಮರ್ಥನಾಗ್ತಾನೆ. ಯಾಕೆಂದ್ರೆ ನೀನು ಅಕಿಂಚನ ಗೋಚರ. ನಿಷ್ಕಿಂಚನಾನಾಂ ನೃಪ ಯದ್ಧನಂ ವಿದುಹು ಅಂತ ಇಲ್ಲಿ ಬಂತು ಈಗಿನ ಶ್ಲೋಕದಲ್ಲಿ, ನಾವು ನೋಡ್ತಿರೋ ಶ್ಲೋಕದಲ್ಲಿ. ಮತ್ತೆ ಇಲ್ಲಿಯೂ ಕೂಡ ಅಕಿಂಚನ ಗೋಚರ. ಯಾರು ನಿಷ್ಕಿಂಚನರಿದ್ದಾರೆ, ಲೌಕಿಕ ಸಂಪತ್ತನ್ನು ಒಲ್ಲರು, ಅವರಿಗೆ ಮಾತ್ರ ನೀನು ಗೋಚರಿಸ್ತೀಯ ಹೊರತು ಇನ್ಯಾರಿಗೂ ನೀನು ಗೋಚರಿಸುವುದಲ್ಲ. ಇಲ್ಲಿ ಸಂಪತ್ತು ಬಂದರೂ ಕೂಡ, ಮನುಷ್ಯನಿಗೆ ಸಂಪತ್ತು ಬಂದರೂ ಕೂಡ ಆದ್ರಿಂದ ಆತನ ಆಧ್ಯಾತ್ಮಿಕ ಅಭಿವೃದ್ಧಿ ಸಾಧ್ಯ ಆಗದೇ ಇರಬಹುದು. ಆದರೆ ಭಕ್ತನಿಗೆ ವಿಪತ್ತು ಬಂದರೂ ಕೂಡ ಅದು ಆತನ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸಾಧನ ಆಗುವುದರಿಂದ ಅದು ವಿಪತ್ತೇ ಅಲ್ಲ. ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ ವಿಪದ್ವಿಸ್ಮರಣಂ ವಿಷ್ಣೋ ಸಂಪತ್ತಸ್ಯ ನಿಷೇವಣಂ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ನಮಗೇನು ಆಪತ್ತು ಬಂದಿದೆ, ಯಾವುದನ್ನು ನಾವು ಆಪತ್ತು ಅಂತೀವಿ ಅದು ಆಪತ್ತೇ ಅಲ್ಲ. ಮತ್ತೆ ನಾವು ಮೂಢರು ಯಾವುದನ್ನು ಸಂಪತ್ತು ಅಂತ ತಿಳಿತೀವಿ ಅದು ಸಂಪತ್ತು ಕೂಡ ಅಲ್ಲ. ಭಗವಂತನನ್ನು ಮರೆಯುವುದೇ ದೊಡ್ಡ ವಿಪತ್ತು. ಭಗವಂತನನ್ನು ಸದಾ ಸ್ಮರಿಸ್ತಾ ಇರುವುದೇ ದೊಡ್ಡ ಸಂಪತ್ತು. ಇಲ್ಲಿ ಆತನನ್ನ ನಟೋ ನಾಟ್ಯಚರೋ ಯಥಾ ಅಂತ ವರ್ಣನೆ ಮಾಡಿದ್ಲು ಕುಂತಿ. ಒಂದು ಯಾವುದೋ ಕಾವ್ಯ, ಇತಿಹಾಸ ಇತ್ಯಾದಿ ಕುರಿತಾಗಿ ಯಾವುದೋ ಒಂದು ನಾಟಕ ನಡೀತಿದೆ. ಆ ನಾಟಕದ ಮುನ್ನೆಲೆ ಗೊತ್ತಿದ್ರೆ ಅದನ್ನು ಹೋಗಿ ನೋಡಿದವನಿಗೆ ಅಲ್ಲಿ ಆ ಪಾತ್ರಧಾರಿಗಳಲ್ಲಿ ಯಾರೊಬ್ರು ಅಳ್ತಾ ಇದ್ರೆ ಅವ್ರು ಯಾಕೆ ಅಳ್ತಾ ಇದ್ದಾರೆ, ಯಾರೊಬ್ರು ನಗ್ತಾ ಇದ್ರೆ ಯಾಕೆ ನಗ್ತಾ ಇದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತದೆ. ಮುನ್ನೆಲೆ ಪರಿಚಯವೇ ಇಲ್ಲದೆ ಇದ್ದವರಿಗೆ, ಆ ಭಾಷೆಯ ಪರಿಚಯವೇ ಇಲ್ಲದೆ ಇದ್ದವರಿಗೆ, ಭಾಷೆಯ ಪರಿಚಯ ಇದ್ರೂ ಕೂಡ ಸಾಹಿತ್ಯದ ಪರಿಚಯ ಇಲ್ಲದೆ ಇದ್ದವರಿಗೆ ಆ ನಾಟಕ ನೋಡಿದಾಗ ಏನ್ ಅನ್ನಿಸ್ತದೆ? ಇದ್ಯಾವುದೋ ಹುಚ್ಚರಾಟ ಅಂತ ಅನಿಸ್ತದೆ. ಅದರಂತೆ ನಾವು ಆ ನಾಟಕದ ಉದಾಹರಣೆ ಯಾಕೆ ಕೊಟ್ಟಿದ್ದಾಳೆ ಕುಂತಿ ಅಂದ್ರೆ, ಆ ನಾಟಕದಲ್ಲಿ ಯಾರೋ ಒಬ್ರಿಗೆ ಆಪತ್ತು ಬಂದಿರ್ತದೆ, ಅವರು ರೋಧಿಸುವಂತೆ ಕಾಣ್ತಾ ಇರ್ತಾರೆ. ಮತ್ತೊಬ್ಬರು ಯಾರೋ ಸಂಪತ್ತನ್ನು ಅನುಭವಿಸುವಂತೆ ಕಾಣ್ತಿರ್ತಾರೆ. ಅವರು ಹರ್ಷದಿಂದ ಹಿಗ್ಗುವಂತೆ ಕಾಣಿಸ್ತಾ ಇರ್ತದೆ. ಈ ಸಂಪತ್ತು ಬಂದವರಿಗೆ ಮತ್ತೊಂದು ಬಾರಿ ವಿಪತ್ತು ಬಂದಿರ್ತದೆ. ಇವತ್ತು ಸಂಪತ್ತು ಬಂದವರಂತೆ ಯಾವ ಪಾತ್ರ ವಹಿಸಿದ್ದಾನೋ ಒಬ್ಬ ವ್ಯಕ್ತಿ, ಅವನು ನಾಳೆ ವಿಪತ್ತು ಬಂದವರ ಪಾತ್ರವನ್ನು ವಹಿಸಬೇಕಾಗ್ತದೆ. ಅದೇ ವ್ಯಕ್ತಿ ಈಗ ಅಳ್ತಾ ಇದ್ದಾನೆ, ನಾಳೆ ನಗ್ತಾನೆ. ಈಗ ನಗುವವನು ನಾಳೆ ನಗ್ತಾನೆ. ಹೀಗೆ ಅಳುವವನು ನಾಳೆ ನಗ್ತಾನೆ, ಈಗ ನಗುವವನು ಆಮೇಲೆ ಅಳ್ತಾನೆ. ಇವೆಲ್ಲ ನಡೀತಾ ಇರ್ತವೆ. ನೋಡಿದವನಿಗೆ ಏನು ಗೊತ್ತಾಗ್ತದೆ? ಇದ್ಯಾವುದೋ ಅಸಂಬದ್ಧ ಅಂತ ಅನಿಸಿಬಿಡ್ತದೆ. ಆದರೆ ಯಾರಿಗೆ ಹಿನ್ನೆಲೆ ಎಲ್ಲ ಗೊತ್ತಿರ್ತದೆ ಅವರಿಗೆ ಅಲ್ಲಿರುವ ಸಾಹಿತ್ಯ, ಅಲ್ಲಿರುವಂತಹ ಅಭಿನಯದ ಒಂದು ಅದ್ಭುತ, ಅದೆಲ್ಲವೂ ಕೂಡ ಭಾರಿ ಸಂತೋಷ ಕೊಟ್ಟು ಆತನನ್ನ ಆ ನಾಟಕವನ್ನು ಆಸ್ವಾದಿಸುವಂತೆ ಮಾಡ್ತದೆ. ಅದರಂತೆ ಈ ಜಗತ್ತಿನಲ್ಲಿ
ನಮಗಿವತ್ತು ಆಪತ್ತುಗಳು ಬಂದಿವೆ. ಇವತ್ತು ಆಪತ್ತು ಬಂದವನಿಗೆ ಸತತವಾಗಿ ಆಪತ್ತೇ ಇರ್ತದಂತಿಲ್ಲ. ನಾಳೆ ಆಪತ್ತು ಹೋಗಿ ಮತ್ತೆ ಸಂಪತ್ತು ಬರಬಹುದು. ಇವತ್ತು ಸಂಪತ್ತಿದ್ದವನಿಗೆ ಸತತವಾಗಿ ಸಂಪತ್ತೇ ಇರ್ತದಂತಿಲ್ಲ. ನಾಳೆ ಅದು ಹೋಗಿ ಮತ್ತೆ ಆಪತ್ತು ಬರಬಹುದು. ಹೀಗೆಲ್ಲ ಆ ನಾಟಕ ನೋಡಿದವನಿಗೆ ಹೇಗೆ ಆ ರಸದ ಆಸ್ವಾದನೆ ಆಗ್ತದೋ ಹಾಗೆ ಭಗವಂತನ ನಾಟಕವನ್ನು ನೋಡಿದವರಿಗೆ ಆ ಭಗವಂತ ನಮ್ಮನ್ನೆಲ್ಲರನ್ನು ಕೂಡ ನಟರನ್ನಾಗಿ ಮಾಡಿ ತಾನು ಅವ್ರನ್ನ ಆಡಿಸ್ತಾ ಇರುವ ರೀತಿ, ನಟೋ ನಾಟ್ಯಚರೋ ಯಥಾ ಅಂತ ಬಂದಿದೆ ಅಲ್ಲಿ. ಈ ಜಗತ್ತಿನಲ್ಲಿ ಭಗವಂತನೂ ಕೂಡ ಒಬ್ಬ ನಟನೆ, ನಾವು ನಟರೇ. ಅವನು ಮಹಾನಟ, ನಾವು ಸಣ್ಣ ನಟರಷ್ಟೆ. ಕೆಲವು ಬಾರಿ ಅವನೇನೂ ನಟನೆ ಮಾಡದೆ ನಮ್ಮನ್ನು ಮಾತ್ರ ನಟರನ್ನಾಗಿ ಮಾಡ್ತಾನೆ. ಇನ್ನು ಕೆಲವು ಬಾರಿ ಅವನು ನಾವು ಇಬ್ಬರೂ ಕೂಡ ನಟರಾಗುವಂತೆ ಮಾಡ್ತಾನೆ. ನಮ್ಮ ಜೀವಮಾನದಲ್ಲಿ ಅವನು ಒಂದು ಪಾತ್ರವನ್ನು ವಹಿಸ್ತಾ ಇರ್ತಾನೆ. ಹೀಗೆಲ್ಲ ಇದ್ದೇ ಇರ್ತದೆ. ನಾವು ಅದನ್ನು ತಿಳ್ಕೊಂಡ್ರೆ ನಮಗೆ ಈಗಿರೋ ಸಂಪತ್ತಿಗೂ ಅರ್ಥವಿಲ್ಲ, ವಿಪತ್ತಿಗೂ ಕೂಡ ಅರ್ಥ ಇಲ್ಲ. ಆದ್ರಿಂದ ವಿಪತ್ತೇ ಅಲ್ಲ ಅಂತ ಇದ್ದಾರೆ ವಿಷ್ಣು ತೀರ್ಥರು. ಸತ್ಯಮೇವ, ನೀವು ಹೇಳಿದ ಸರಿ. ಆದ್ರೆ ಜೀವನೋಪಾಯ ಹೇಗೆ? ಆಪತ್ತು ಬಂದವನಿಗೆ ಜೀವನೋಪಾಯ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಅನ್ಯೇಷಾಮಪಿ ಕಹ, ಯಾರಿಗೆ ಸಂಪತ್ತಿದೆಯಲ್ಲ ಅವರಿಗಾದ್ರೂ ಜೀವನೋಪಾಯ ಹೇಗೆ ಅಂತ ಕೇಳಿದ್ರೆ, ಸಂಗ್ರಹೀತ ಧನಂ, ಆಪತ್ಕಾಲದಲ್ಲಿ ಬೇಕು ಅಂತ ಧನವನ್ನು ಸಂಗ್ರಹಿಸಿಟ್ಟಿದ್ದಾರೆ. ವಿಪತ್ಕಾಲ ಬಂದರೆ ಆ ಸಂಗ್ರಹಿಸಿಟ್ಟಂಥ ಡೆಪಾಸಿಟ್ ಮಾಡಿದಂಥ ಧನದಿಂದ ತಮ್ಮ ಆಪತ್ತನ್ನು ಪರಿಹಾರ ಮಾಡ್ಕೋತಾರೆ. ಇದು ಚೇತ್ ಸಮಂ, ಇಲ್ಲಿಯೂ ಕೂಡ ಸಂಪತ್ತು ಒಂದು ಇದ್ದೇ ಇದೆ, ಡೆಪಾಸಿಟ್ ಮಾಡಿದಂಥ ಒಂದು ಸಂಪತ್ತು ಇದ್ದೇ ಇದೆ. ಕಿಂ ತತ್, ಅದೇನ್ರಿ ಸಂಪತ್ತು? ಯಾವ ಸಂಪತ್ತನ್ನು ಹೇಳ್ತಾ ಇದ್ದೀರಿ ಅಂದರೆ, ಇದಮೇವ, ಈ ಜ್ಞಾನ ಅನ್ನುವುದೇ ಒಂದು ಸಂಪತ್ತಲ್ಲಿ. ಅದನ್ನೇ ಈ ಶ್ಲೋಕ ಹೇಳ್ತಾ ಇದೆ. ಇನ್ನು ಮುಂದಿನ ಅನುವಾದ ಪುರಾಣಿಕಾಚಾರ್ಯರು ಮಾಡಿದ್ದಿದ್ದೇ ಇದೆ. ಈ ಸಂಸ್ಕೃತ ಸಾಹಿತ್ಯದಲ್ಲಿ ಕಾದಯ ಮಾವಸಾನಾಹ ಸ್ಪರ್ಶಾಹ, ಕಕಾರದಿಂದ ಆರಂಭಿಸಿ ಮಕಾರದವರೆಗೆ ಅವುಗಳನ್ನು 25 ಅಕ್ಷರಗಳನ್ನು ಸ್ಪರ್ಶಾಕ್ಷರಗಳು ಅಂತ ಕರೀತಾರೆ. ಅರ್ಥಾತ್ 5 ವರ್ಗಗಳಿವೆ. ಆ 5 ವರ್ಗಗಳಲ್ಲಿರುವಂಥ ಒಂದೊಂದು ವರ್ಗದಲ್ಲಿರುವಂಥ 5 ಅಕ್ಷರಗಳು, ಒಟ್ಟು 25 ಅಕ್ಷರಗಳು. ಈ 25 ಅಕ್ಷರಗಳನ್ನು ಸ್ಪರ್ಶಾಕ್ಷರಗಳು ಅಂತ ಹೇಳ್ತಾರೆ. ಆ ಸ್ಪರ್ಶಾಕ್ಷರಗಳಲ್ಲಿ ಮೊದಲನೇದ್ದು ಕವರ್ಗ 5 ಅಕ್ಷರ, ಮುಂದೆ ಚವರ್ಗ ಅದು 5 ಅಕ್ಷರ, ಮುಂದೆ ಟವರ್ಗ ಅದು 5 ಅಕ್ಷರ, 15 ಅಕ್ಷರಗಳಾದವು ಅಲ್ಲಿಗೆ. ಅದ್ರ ಮುಂದೆ ಬರುವಂಥದ್ದು ತವರ್ಗ, ಅದರಲ್ಲಿ ಮೊದಲನೇ ಅಕ್ಷರ ತ ಅನ್ನೋದು. ಅಂದ್ರೆ ಅದು ಒಟ್ಟಾರೆ 25 ಅಕ್ಷರಗಳಲ್ಲಿ 16ನೇ ಅಕ್ಷರ. ಅದರ ನಂತರ ಬರುವಂಥದ್ದು ಪವರ್ಗ. ಆ ಪವರ್ಗದಲ್ಲಿ ಮೊದಲನೇ ಅಕ್ಷರ ಪಕಾರ, ಅದು 21ನೇ ಅಕ್ಷರ. ಹೀಗೆ 25 ಅಕ್ಷರಗಳು ಒಟ್ಟಾರೆ ಏನಿವೆ, ಅದರಲ್ಲಿ 16ನೇ ಅಕ್ಷರ ಮತ್ತು 21ನೇ ಅಕ್ಷರ ಇವಿಷ್ಟು ಸೇರಿ ತಪ ಅಂತ ಆಗಿದೆ. ಇಂಥ ತಪಸ್ಸನ್ನ ಯಾರು ಮಾಡಿದ್ದಾರೆ, ಜ್ಞಾನವನ್ನು ಯಾರು ಗಳಿಸಿದ್ದಾರೆ, ಅದೇ ಒಂದು ದೊಡ್ಡ ಧನ. ಆ ಜ್ಞಾನಧನ ಅನ್ನೋದು ಯಾರಿಗಿದೆ, ಅವರು ಯಾವ ಆಪತ್ತನ್ನು ಕೂಡ ದಾಟ್ತಾರೆ. ನಾವು ಸಂಗ್ರಹಿಸಿಟ್ಕೊಂಡಿರುವಂಥ ಸಂಪತ್ತು ನಮ್ಮನ್ನು ಹೇಗೆ, ಧನಾದಿ ಸಂಪತ್ತು ನಮ್ಮನ್ನು ಹೇಗೆ ಆಪತ್ಕಾಲದಲ್ಲಿ ಕಾಪಾಡ್ತದೆ, ಹಾಗೆ ನಮ್ಮನ್ನು ವಾಸ್ತವಿಕವಾಗಿ ಕಾಪಾಡುವುದು ಈ ಜ್ಞಾನ ಅನ್ನುವಂಥ ಧನವೇ. ಯಥಾ ಅನ್ಯೇಷಾಂ ಸಂಗೃಹೀತಂ ಧನಂ ವಿಪತ್ಸು ಜೀವನೋಪಾಯೋ ಭವತಿ ತಥಾ ಏತೇಷಾಂ ಸಂಗೃಹೀತಂ ತಪ ಏವ ಅನ್ನಾದಿ ಸಂಪಾದನ ದ್ವಾರ ಜೀವನೋಪಾಯೋ ಭವತಿ.
ಈ ಧನ ನಮ್ಮನ್ನು ಹೇಗೆ ಕಾಪಾಡ್ತದೆ ಆಪತ್ಕಾಲದಲ್ಲಿ, ಹಾಗೆ ಈ ಜ್ಞಾನವೇ ನಮ್ಮನ್ನು ಎಲ್ಲ ಆಪತ್ತುಗಳಿಂದಲೂ ಕೂಡ ಕಾಪಾಡ್ತದೆ. ಇಲ್ಲಿ ನಾವು ತಿಳ್ಕೊಳ್ಬೇಕು ಹೀಗೆ, ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಮಾಡುವಂಥ ಜವಾಬ್ದಾರಿ ಇತ್ತು. ಸೃಷ್ಟಿ ಮಾಡಲಿಕ್ಕೆ ಅಂತ ಕೂತಾಗ ಮುಂದೇನು ಗತಿ, ಹೇಗೆ ಸೃಷ್ಟಿ ಮಾಡೋದು ಅಂತ ಅವನಿಗೆ ಚಿಂತೆ ಬಂತು. ಆ ಚಿಂತೆ ಬಂದಾಗ ಭಗವಂತ ತಪ ಅಂತ ಹೇಳಿದ. ಅಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಹೀಗೆ, ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ. ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿಸುವ ಜವಾಬ್ದಾರಿ ಇತ್ತು, ನಮಗೆ ಸೃಷ್ಟಿಸುವ ಜವಾಬ್ದಾರಿ ಇಲ್ಲ, ನಮ್ದೊಂದೇನೋ ಸಣ್ಣ ಜವಾಬ್ದಾರಿ ಇದೆ. ಆದರೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವುದು ಹೇಗೆ ಅಂತ ನಾವು ಚಿಂತಾಕ್ರಾಂತರಾಗಿದ್ದೇವೆ. ಆಗ ನಮಗೂ ಕೂಡ ಭಗವಂತ ಕೊಡುವುದು ಇದೇ ಉತ್ತರವನ್ನೇ, ತಪ, ಆಲೋಚನೆ ಮಾಡ್ರಿ. ಎಲ್ಲದಕ್ಕೂ ಆಲೋಚನೆ ಮಾಡಿದಾಗ ಅದಕ್ಕೆ ಬೇಕಾದಂತಹ ಒಂದು ಮಾರ್ಗ ದೊರೀತದೆ. ಜ್ಞಾನ ಕಳಿಸಿರಿ. ನಿಮಗೂ ಜ್ಞಾನೇಂದ್ರಿಯಗಳಿವೆ, 5 ಜ್ಞಾನೇಂದ್ರಿಯಗಳಿವೆ, ಮನಸ್ಸಿದೆ. ಅದೆಲ್ಲವನ್ನು ಉಪಯೋಗ ಮಾಡಿಕೊಂಡು ಜ್ಞಾನವನ್ನು ಗಳಿಸಿರಿ. ಮನಸ್ಸಿನಿಂದ ಅದನ್ನು ಮನನ ಮಾಡ್ರಿ. ಹೀಗೆಲ್ಲ ಮಾಡಿದಾಗ ನೀವು ಯಾವ ಆಪತ್ತಿನಲ್ಲಿ ಇದ್ದೀರಿ ಆ ಆಪತ್ತನ್ನು ದಾಟ್ಲಿಕ್ಕೆ ಬೇಕಾದಂಥ ಒಂದು ಮಾರ್ಗ ಖಂಡಿತವಾಗಿಯೂ ದೊರೀತದೆ ಅಂತ ಅದರ ಅರ್ಥ. ಇಂಥದೇ ಒಂದು ಶ್ಲೋಕವನ್ನು ಚತುರ್ಮುಖ ಬ್ರಹ್ಮ ದೇವತೆಗಳಿಗೆ ಹೇಳ್ತಾನೆ. ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾಧ್ಯ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ತನೋ ಭಗವಾನ್ ಸ್ತ್ರೀಧೀಶಃ ತತ್ರ ಅಸ್ಮದೀಯ ವಿಮರ್ಶೇನ ಕಿಯಾನೆ ಹಾರ್ಥ ಅಂತ. ಇಡೀ ಜಗತ್ತಿಗೂ ಕೂಡ ಅದರ ಪಾಲನೆ, ಅದರ ಸೃಷ್ಟಿ, ಅದರ ನಾಶ ಇತ್ಯಾದಿಗಳನ್ನ ಕೊಡುವವನು ಈ ಭಗವಂತ. ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ. ದೊಡ್ಡ ದೊಡ್ಡ ಯೋಗಿಗಳು ಕೂಡ ಆತನನ್ನು ಪೂರ್ಣವಾಗಿ ಅರಿಯಲಾರರು, ಅವನನ್ನು ಮುಟ್ಟಲಾರರು. ಅಂಥ ಭಗವಂತ ನಿಮ್ಮ ಯೋಗಕ್ಷೇಮದ ಜವಾಬ್ದಾರಿಯನ್ನು ತಗೊಳ್ತಾನೆ. ತತ್ರ ಅಸ್ಮದೀಯ ವಿಮರ್ಶೇನ ಕಿಯಾನಿಹಾರ್ಥ. ನಾವು ನೀವು ನಮಗೆ ಬಂದಿರುವಂಥ ಯಾವುದೋ ಒಂದು ಕ್ಷುಲ್ಲಕವಾದ ಆಪತ್ತು, ಈ ಆಪತ್ತಿನ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಳ್ಳುವುದಿದೆ? ಆ ತಲೆ ಕೆಡಿಸ್ಕೊಂಡು ಆಗುವುದೇನಿದೆ? ಇದು ಚತುರ್ಮುಖ ದೇವತೆಗಳಿಗೆ ಹೇಳುವಂಥ ಒಂದು ಮಾತು. ಭಕ್ತನ ಮುಖ್ಯ ಕರ್ತವ್ಯ ಜ್ಞಾನ ಸಂಪಾದನೆ. ಜ್ಞಾನ ಸಂಪಾದನೆಗಾಗಿ ಹಂಬಲಿಸಿರಿ. ಆ ಜ್ಞಾನ ಅಂತನ್ನುವುದು ಎಲ್ಲ ಆಪತ್ತುಗಳಿಂದಲೂ ನಿಮ್ಮನ್ನು ದಾಟಿಸ್ತದೆ ಅಂತ ಒಟ್ಟು ಅದರ ತಾತ್ಪರ್ಯ. ಅದರ ಮುಂದೊಂದು ಶ್ಲೋಕ ಹೀಗಿದೆ, 274ನೇ ಶ್ಲೋಕ. ಶೌಚ ಅನ್ನುವಂಥ ಒಂದು ಭಾಗವತ ಧರ್ಮ, ನಿಷ್ಕಾಮನೆ, ಯಾವುದನ್ನು ಬಯಸದೇ ಇರುವುದೇ ದೊಡ್ಡದೊಂದು ಧರ್ಮ ಅಂತ. ವಿಷಯತೃಷೋ ನರಪಶವೋ ಯ ಉಪಾಸತೆ ವಿಭೂತೀರ್ಣ ಪರಂ ತ್ವಾಂ ತೇಷಾಮಾಶಿಷ ಈಶ ತದನು ವಿನಶ್ಯಂತಿ ಯಥಾ ರಾಜಕುಲಂ ಅಂತ. ಇದು ಚಿತ್ರಕೇತು ಅನ್ನುವ ರಾಜ ಭಗವಂತನನ್ನ ಸ್ತುತಿಸಿದ ಒಂದು ರೀತಿ. ಭಗವಂತನೇ ಈ ಜಗತ್ತಿನಲ್ಲಿ ವಿಷಯವನ್ನ ಅಂದರೆ ವಿಷಯ ಭೋಗವನ್ನು ಅಪೇಕ್ಷಿಸುವ ರಾಜರಿದ್ದಾರಲ್ಲ, ಅವರಲ್ಲಿ ನರಪಶುಗಳು. ಯಾಕೆಂದ್ರೆ ಯಾವ್ಯಾವ ದೇವತೆಗಳನ್ನು ವಿಷಯ ಸುಖಕ್ಕಾಗಿ ಅವರು ಭಜಿಸ್ತಾರೆ ಹೊರತು ನಿನ್ನನ್ನು ಭಜಿಸುವುದಿಲ್ಲ ಅವರು. ನೀನು ಎಲ್ಲವನ್ನೂ ಕೊಡಲಿಕ್ಕೆ ಸಮರ್ಥನಿರುವಾಗ ನಿನ್ನನ್ನು ಬಿಟ್ಟು ಮತ್ತಾರನ್ನೋ ಅವರು ಭಜಿಸ್ತಾರೆ. ಅದರಿಂದ ಅವ್ರಿಗೆ ಸಿಗುವುದೇನು? ನಶ್ವರವಾದಂಥ ಯಾವುದೋ ಒಂದು ರಾಜ್ಯ, ಧನ, ಸಂಪತ್ತು ಮೊದಲಾದದ್ದು. ಆ ಸಂಪತ್ತು ನಷ್ಟ ಆದಾಗ ಇವ್ರಿಗೆ ದುಃಖ ಆಗ್ತದೆ. ಕೆಲವು ಬಾರಿ ಹೀಗಾಗ್ತದೆ, ಪುತ್ರ ಪೌತ್ರಾದಿ ಸಂಪತ್ತು ಬರ್ತದೆ, ಧನ ಸಂಪತ್ತು ನಷ್ಟ ಆಗಿಬಿಡ್ತದೆ. ಧನ ಸಂಪತ್ತು ನಷ್ಟ ಆದಾಗ ಪುತ್ರ ಪೌತ್ರಾದಿ ಸಂಪತ್ತು ನಷ್ಟ ಆಗಿ ಹೋಗ್ತದೆ. ಹೀಗೆ ಎಲ್ಲ ಥರದ ಸಂಪತ್ತು ನಮಗೆ ಸಿಗಬೇಕು, ಎಲ್ಲ ಥರದ ಅನುಕೂಲಗಳು ಸಿಗಬೇಕು ಅಂದರೆ ಸಿಗ್ತದೇನು? ವಿಷಯಾಣಾಂ ಏಕದಾ ಮೇಲನಮೇವ ದುರ್ಘಟಂ ಇತಿ ಕ್ವಚಿತ್ ಏಕಸ್ಯ ಏಕದಾ ಮೇಲನೇಪಿ ತಸ್ಯ ಮೇಲನಸ್ಯ ಅನಂತರಂ ಮಿಲಿತಾ ಸರ್ವಾಹ ಅಪಿ ಆಶಿಷಃ ಏಕದೇವ ವಿನಶ್ಯಂತಿ.
ಯಾವುದೋ ಒಂದು ಸಿಕ್ಕಿತು ಅಂತ ನಾವು ಆನಂದದಲ್ಲಿ ಇರುವ ಹೊತ್ತಿಗೆ ಸಿಕ್ಕಿದ್ದೆಲ್ಲವೂ ಕೂಡ ನಮ್ಮ ಕೈ ತಪ್ಪಿ ಹೋಗಿಬಿಡ್ತದೆ. ಇಷ್ಟು ನಶ್ವರವಾದದ್ದು. ಕೊನೆಗೆ ಈ ಸಂಪತ್ತೂ ಸಿಗಲಿಲ್ಲ, ಆ ಕಡೆ ನರಕ ಪ್ರಾಪ್ತಿ, ಭಗವಂತನನ್ನು ಮರೆತು ಬದುಕಿದ ಪರಿಣಾಮವಾಗಿ ಆ ನರಕದಲ್ಲಿ ದುಃಖ. ಹೀಗೆಲ್ಲ ನಾನಾ ಥರದ ಸಂಕಟಗಳನ್ನು ಅನುಭವಿಸ್ತಾರೆ. ಹೀಗೆ ನಿನ್ನನ್ನು ಬಿಟ್ಟು ಬೇರೆಯವರನ್ನು ಮೊರೆ ಹೊಕ್ಕಿದ್ದರಿಂದ ಬದುಕಿರುವಷ್ಟು ಕಾಲ ಹೇಗೋ ಒಂದಿಷ್ಟು ಸಂಪತ್ತು, ರಾಜ್ಯ ಇತ್ಯಾದಿಗಳನ್ನು ಗಳಿಸಿ ಮೆರೆದರೂ ಕೂಡ ಕೊನೆಗೊಂದು ಬಾರಿ ಎಲ್ಲವನ್ನು ಕಳ್ಕೊಂಡು ದುಃಖವನ್ನು ಅನುಭವಿಸುವಂತಹ ಪ್ರಸಂಗ ಬರ್ತದೆ ಅಂತ ಅದರ ತಾತ್ಪರ್ಯ. ಏವಂ ಲೋಕಂ ಪರಂ ವಿದ್ಯಾ ನಶ್ವರಂ ಕರ್ಮ ನಿರ್ಮಿತಂ ಅತುಲ್ಯಾತಿಶಯ ಧ್ವಂಸಾದ್ ಯಥಾ ಮಂಡಲವರ್ತಿನಾಂ. ಭಾಗವತದಲ್ಲಿ ಮತ್ತೊಂದು ಕಡೆ ಬರುವಂತಹ ಶ್ಲೋಕ ಅದು. ಸ್ವರ್ಗನೂ ಸುಖಕರ ಅಲ್ಲ. ಯಾಕೆಂದ್ರೆ ಮಹಾಪರಾಕ್ರಮಿ ಅನ್ನುವಂಥ ಒಬ್ಬ ರಾಜ ಇದ್ರೂ ಅವನಿಗೆ ಸಮಾನನಾದ ಮತ್ತೊಬ್ಬ ಯಾರು ಸಿಕ್ಕರೆ ಇವನು ಸೋತೆ ಹೋಗ್ತಾನೆ. ಹಾಗೆ ಈ ಸಾಧಕ ಅವನು ಸ್ವರ್ಗಕ್ಕೆ ಹೋದಾಗ ಪುಣ್ಯ ತೀರಿತು ಅಂದರೆ ಆ ದೇವತೆಗಳು ಅವನನ್ನು ಕೆಳಗೆ ತಳ್ಳುತ್ತಾರೆ. ಈ ಜಗತ್ತಿನ ರಣರಂಗದಲ್ಲಿ ಒಬ್ಬ ವೀರ ನಮ್ಮ ಎದುರಿಗಿದ್ದು ನಮ್ಮನ್ನು ಹೇಗೆ ಕೆಳಗೆ ಬೀಳಿಸ್ತಾನೋ ಹಾಗೆ ಈ ನಮ್ಮ ಜೀವನವೆಂಬ ರಂಗದಲ್ಲಿ ಈ ದೇವತೆಗಳು ನಮಗೆ ಎದುರಾಳಿಗಳಾಗಿ ಯಾವತ್ತೂ ಇರ್ತಾರೆ. ಅವರು ನಮ್ಮನ್ನ ಬೀಳಿಸ್ಲಿಕ್ಕೆ ಕಾದಿರ್ತಾರೆ. ಪುಣ್ಯ ಮುಗಿದ ಕೂಡಲೇ ಬೀಳಿಸಿ ಬಿಡ್ತಾರೆ. ಹೀಗೆ ವಿಷಯ ಕಾಮನೆಯನ್ನು ಮನುಷ್ಯ ಬಯಸಬಾರದು ಅಂತ ಹೇಳಿದಂತಾಯ್ತು. ನಿಷ್ಕಾಮನ ಅನ್ನುವುದೇ ಒಂದು ಭಾಗವತ ಧರ್ಮ, ಅದಕ್ಕೆ ಶೌಚ ಅಂತಾರೆ. ಹೀಗೆ ನಿಷ್ಕಾಮನ ಅಥವಾ ಶೌಚ ಅನ್ನುವಂಥ ಮೂರನೇ ಭಾಗವತ ಧರ್ಮವನ್ನ ವರ್ಣಿಸಿದ ಹಾಗಾಯಿತು. ವಿಷಯ ಕಾಮನೆಯನ್ನು ನಿಂದಿಸುವ ಮೂಲಕ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಅರಿವನ್ನ ನಮಗೆ ಕೊಟ್ಟ ಹಾಗಾಯಿತು. ಅಲ್ಲಿಗೆ ಈ ಶ್ಲೋಕ ಸಮಾಪ್ತವಾಗಿದೆ.